ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಗಾರ್ಡನ್ ಎಲ್ಲ ಸ್ವಲ್ಪ ಮಳೆ ಬಂದಿತ್ತಲ್ಲ, ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದ್ದೀನಿ. ನಮ್ಮನೆಯವರು ಸೇವಂತಿಗೆ ಸಸಿಗೆ ಕನಕಾಂಬರಿ ಸಸಿಗೆಲ್ಲ ಕಡ್ಡಿ ಹೊಡ್ಕೊಡ್ತೀನಿ, ದಾರ ಕಟ್ಕೊ ಅಂತ ಹೇಳಿದ್ರು. ನೋಡಿ, ಕೆಲವರು ಹೇಳ್ತೀರಾ ಗುಲಾಬಿ ಗಿಡದಲ್ಲಿ ಬೇಷನ್ ಸೂಟ್ಸ್ ಅಂತ. ನಾನು ಪ್ರತಿ ಸರಿ ವೀಡಿಯೋದಲ್ಲೂ ತೋರಿಸ್ತಾನೆ ಇರ್ತೀನಿ, ನೋಡಿ ಇರುತ್ತೆ ಅಂತ. ನೋಡಿ, ಇದು ಅಷ್ಟೇ ಕರಿಬೇವು ಕಟಿಂಗ್ ಹಾಕಿರೋದು, ತುಂಬ ಚೆನ್ನಾಗಿ ಬಂದಿದೆ ಕರಿಬೇವು ಕಟಿಂಗು. ನೋಡಿ, ಮಳೆ ಗಿಡದ ಅಡೆನೇ ಗುಲಾಬಿ ಗಿಡನೂ ಹಾಕಿದ್ದೀನಿ. ನಾನು ಮೊದಲೇ ಹೇಳಿದೆ ನೋಡಿ, ಇಲ್ಲಿ ಗಾಂಧಾರಿ ಮೆಣಸಿನ ಗಿಡ ಹಾಕಿದ್ದೀನಿ. ನೋಡಿ, ಇದು ಕಟ್ಟಿಂಗ್ ಇಟ್ಟಿದ್ದಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ ಅಂತ. ನೋಡಿ, ಮರಳೆ ಹೂನೇ ಹಾರ್ವೆಸ್ಟ್ ಮಾಡಿಲ್ಲ, ಯಾವ ರೀತಿ ಅರಳಿ ನಿಂತಿದೆ ಅಂತ. ಆಮೇಲೆ ನೋಡಿ, ಇದು ಬಂಚ್ ಗುಲಾಬಿ, ಇದು ಸಣ್ಣ ರೋಸು. ನೋಡಿ, ಇದಕ್ಕೆಲ್ಲ ಇವಾಗ ಕಡ್ಡಿ ಕಟ್ಬಿಟ್ಟು ಈ ರೀತಿ ಸೇವಂತಿಗೆ ಸಸಿನೆಲ್ಲ ಕಟ್ಟಿದ್ದೀನಿ. ನೋಡಿ, ಇದೊಂಥರ ವೆರೈಟಿ ದಾಸವಾಳ. ನೋಡಿ, ಇಲ್ಲೊಂದು ಮೆಣಸಿನ ಗಿಡ ಇದೆ, ಈ ಹಳೆ ಮೆಣಸಿನ ಗಿಡನೇ ಇದು, ಎಷ್ಟೊಂದು ಕಾಯ್ಬಿಟ್ಟಿದೆ ಅಂತ. ನೋಡಿ, ಇದು ಬೇರೆ ಗಿಡ, ಇದಕ್ಕೆಲ್ಲ ಕಡ್ಡಿ ಇವತ್ತು ಕರ್ಕೊಂಡೋಗ ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ, ಇವತ್ತು ಹಾರ್ವೆಸ್ಟ್ ಮಾಡಬೇಕು. ನೋಡಿ, ನಮಗೂ ಹಳೆ ವಿಡಿಯೋ ಎಲ್ಲ ಆಗ್ತಾಯಿಲ್ಲ, ಹೊಸ ವಿಡಿಯೋದಲ್ಲೇ ತೋರಿಸ್ತಾರೆ ನಿಮಗೆ ಎಷ್ಟು ಚೆನ್ನಾಗಿದೆ ಸೇವಂತಿಗೆ ಸಸಿ ಅಂತ. ಅದು ನಾನು ಬಂದು ಇಲ್ಲೇ ಮಾಡಿರೋ ಅಂಥದ್ದು. ನೋಡಿ ಯಾವ ಥರ ಇದೆ ಅಂತ. ಇವತ್ತೆಲ್ಲ ಫುಲ್ಲು ಗಾರ್ಡನ್. ನೋಡಿ, ಗುಲಾಬಿ ಗಿಡದಲ್ಲಿ ನಮಗೆ ಚಿಗುರೆ ಬರೋಲ್ಲ ಅಂತೀರ, ನೋಡಿ ಯಾವ ಥರ ಇದೆ ಅಂತ. ನೋಡಿ, ಇದಂತೂ ಎಷ್ಟು ದಪ್ಪ ಹೋಗ್ಬಿಡುತ್ತೆ ಅಂದರೆ, ನನಗಂತೂ 5-6 ಹೂ ಇತ್ತು, ತುಂಬ ಖುಷಿ ಆಯಿತು. ಇದು ಅಷ್ಟೇ ಒಂದು ಕಲರು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಗಿಡದಲ್ಲೇ 3-4 ಹೂ ಅರಳಿದೆ. ನೋಡಿ, ಇದು ಅಷ್ಟೇ ಸೇವಂತಿಗೆ, ಇದು ಪಿಂಕ್ ಮೊಗ್ಗಾಗಿ ಆಮೇಲೆ ಈ ಥರ ಆಗುತ್ತೆ. ಒಂದು ಸೈಡಲ್ಲಿ ಪ್ಯೂರ್ ವೈಟ್ ಆಗುತ್ತೆ. ಅದೇನಂತ ಗೊತ್ತಿಲ್ಲ, ಪ್ರಕೃತಿ ಸಹಜ. ನೋಡಿ ಎಲ್ಲ ನೋಡಿ, ಗುಲಾಬಿ ಗಿಡ ಯಾವ ಥರ ಚಿಗುರಾಗಿದೆ. ಕೆಲವರು ಹೇಳ್ತೀರ ಒಣಗಿ ಹೋಗುತ್ತೆ ಅಂತ. ನೋಡಿ ಯಾವ ಥರ ಚಿಗುರ್ಕೊಂಡಿದೆ ಅಂತ. ನೋಡಿ, ಇವತ್ತು ಸೇವಂತಿಗೆ ಸಸಿನೆಲ್ಲ ಈ ರೀತಿ ದಾರ ತೊಗೊಂಡು ಕಟ್ಟಿರೋ ಅಂಥದ್ದು. ನೋಡಿ, ನಾನು ಆಲ್ಟ್ರ್ ಮಾಡಿಲ್ಲ, ಎಲ್ಲಾದರೂ ಮಧ್ಯೆ ನಾನು ಗುಲಾಬಿ ಗಿಡಗಳನ್ನೂ ಹಾಕಿದ್ದೀನಿ, ಸೇವಂತಿಗೆ ಸಸಿನೂ ಹಾಕಿದ್ದೀನಿ, ಎಲ್ಲನೂ ಹಾಕಿದ್ದೀನಿ. ನೋಡಿ, ಡೇರೆ ಗಿಡಗಳೆಲ್ಲ ಇವತ್ತು ಕಟ್ಟಿ ಒಂದು ವೈಟ್ ಸೇವಂತಿಗೆ ಏನಿತ್ತು ಅದನ್ನೆಲ್ಲ ಇವತ್ತು ಒಂದು ಸಾಲ ಹಾಕ್ಕೊಂಡಿದ್ದೀನಿ, ಜಾಗ ಎಲ್ಲಿತ್ತು ಅಲ್ಲೆಲ್ಲ. ನೋಡಿ, ಗುಲಾಬಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ. ನೋಡಿ, ಪರ್ಪಲ್ ಸೇವಂತಿಗೆ ಅಂತೂ ಥರ ಹೂವಿದೆ ಅನ್ನಲ್ಲ. ನೋಡಿ, ಇದೊಂದು ವೆರೈಟಿ ದಾಸವಾಳ. ನೋಡಿ, ಇದು ಪರ್ಪಲ್ ದಾಸವಾಳ, ಎಷ್ಟು ಚೆನ್ನಾಗಿದ್ದು ಪರ್ಪಲ್ ಸೇವಂತಿಗೆ ನೋಡಿ ಯಾವ ರೀತಿ ಕುಚ್ಚಂಗಿದೆ ಅಂತ. ನೋಡಿ, ಇವತ್ತೆಲ್ಲ ನಮ್ಮ ಮನೆಯವ್ರ ಪಾಪ ಡೇರೆಗೆಡ್ಡೆಗೆಲ್ಲ ಕಡ್ಡಿ ಹೊಡೆದಿದ್ರು, ಅದಕ್ಕೆಲ್ಲ ನಾನು ದಾರ ಕಟ್ಟೋದೇನು ತೋರಿಸಿಲ್ಲ, ಎಲ್ಲ ದಾರ ಕಟ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಇದೆ ಅಂತ. ನೋಡಿ, ಇಲ್ಲಿ ತೆಂಗಿನ ಮರದ ಅಡೆನೇ ಹುರುಳಿ ಬೀಜ ಹಾಕಿದ್ದು ನಿಮಗೆ ವೀಡಿಯೋ ಮಾಡಿದ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ. ಆಮೇಲೆ ನೋಡಿ, ಬೀಟ್ರೋಟ್ ಎಲ್ಲ ತುಂಬ ಚೆನ್ನಾಗಿ ಹುಟ್ಟಿದೆ, ಮತ್ತು ಕ್ಯಾರೆಟ್ ಹುಟ್ಟಿದೆ, ಎಲ್ಲ ಬೀಜನೂ ಹುಟ್ಟಿದೆ. ನನ್ನ ಏನು ಸಿಗಬೇಕೋ ಅದು ಸಿಗುತ್ತೆ. ನೋಡಿ, ತೆಂಗಿನ ಮರದಡೆನೇ ಗುಲಾಬಿ ಗಿಡ ಹಾಕಿದ್ದೀನಿ, ತೆಂಗಿನ ಮರದಡೆನೇ ಚೆಂಡು ಸಸಿ ಹಾಕಿದ್ದೀನಿ, ತೆಂಗಿನ ಮರದಡೆನೇ ಸೇವಂತಿಗೆ ಸಸಿ ಹಾಕಿದ್ದೀನಿ. ನೋಡಿ, ತೆಂಗಿನ ಮರದಡೆನೇ ಶೋ ಗಿಡ ಹಾಕಿದ್ದೀನಿ. ಆಮೇಲೆ ಅದರಡೆನೇ ಸೊಪ್ಪು ಚೆಲ್ಕೊಂಡಿದ್ದೀನಿ ನಾನು ಇದೇ ರೀತಿಯೇ. ನೋಡಿ, ಇದು ಚಿಕ್ಕಮಂಗ್ಳೂರವ್ರು ಕೊಟ್ಟಿದ್ದು 5 ಡೇರೆಗಡ್ಡೆ ಕಳಿಸಿರೋದ್ನಲ್ಲ. ನೋಡಿ, ಒಂದೇ ಹತ್ರ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ರೆಡ್ ಹೂವು ಬಿಟ್ಟಿತ್ತಲ್ಲ, ನೋಡಿ ಒಂದು ಚೂರು ಕೂಡ ಒಣಗಿಲ್ಲ ಡೇರೆ ಹೂವು. ಮತ್ತು ಇನ್ನೊಂದು ಮೊಗ್ಗಾಗ್ತಾಯಿದೆ, ಇದು ಯಾವ ಕಲರ್ ಅಂತ ನೋಡಬೇಕು. ಈ 5 ಗೆಡ್ಡೆನೂ ಅವರು ಕಳಿಸಿದಂಥದ್ದು ನೋಡಿ ತೋರಿಸ್ತಾ ಇದ್ದೀನಲ್ಲ. ನೋಡಿ, ಇದಂತೂ ಯಾವ ಥರ ಹೋಗಿದೆ, ಡೇರೆಗೆಡ್ಡೆ ಈ ಥರ ಹೋಗಿದೆ. ಇದು ಎಷ್ಟು ದಪ್ಪ ಮೊಗ್ಗಾಗಿದೆ. ಈ ಸೀಸನ್ ಅಲ್ಲ ಅಂತಾರೆ, ಬಟ್ ನಮ್ಮ ಗಾರ್ಡನಲ್ಲಿ ಯಾವಾಗಲೂ ಹೂವು ಇದ್ದೇ ಇರುತ್ತೆ. ನೋಡಿ, ಇದು ಎಲ್ಲ ಚಿಕ್ಕಮಗಳೂರು. ನೋಡಿ, ಇಲ್ಲೂ ಅಷ್ಟೇ ಪರ್ಪಲ್ ಸೇವಂತಿಗೆ ಎಷ್ಟೊಂದು ಮೊಗ್ಗಾಗಿದೆ. ಮತ್ತು ಇದು ಅಷ್ಟೇ, ಇದು ನನ್ನ ಗಾರ್ಡನ್ಗೆ ಹೈಲೈಟ್ ಫ್ಲವರು ಉಸುರುಬಳ್ಳಿ ಅಂತ. ನಾನು ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ ಸೇವಂತಿಗೆ. ಹರಳೆ ಗಿಡದ ಅಡೆನೂ ಕೂಡ ಡೇರೆಗೆಡ್ಡೆ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಗುಲಾಬಿ ಗಿಡ ಬೆಳೆಸಿದ್ದೀನಿ, ಅದರಲ್ಲೇ ಕಾಕಡ ಗಿಡನೂ ಇದೆ. ನಾನು ಯಾವುದನ್ನು ಹಾಕಿ ನೋಡಿ, ನಾನು ಹೇಳಿದ್ನಲ್ಲ ಮೊದಲು ಈ ಥರ ಪಿಂಕ್ ಆಗ್ತಿತ್ತು, ಇವಾಗ ಈ ಕಲರ್ ಆಗಿದೆ, ಮತ್ತು ಯೆಲ್ಲೋ ಆ್ಯಂಡ್ ವೈಟ್ ಆಗಿದೆ. ಮೊದಲು ಫುಲ್ ಪಿಂಕ್ ಬರ್ತಿತ್ತು, 3 ಥರ. ಅದಕ್ಕೆ ಇದನ್ನು ಊಸರವಳ್ಳಿ ಅಂತ ಕರಿತೀವಿ. ತುಂಬ ಜನ ಹೇಳ್ತಿರಲ್ಲ ಐರ್ ಬರುತ್ತಾ ಅಂತ. ನೋಡಿ, ಕ್ಲಿಯರೆನ್ಸ್ ಆಗಿ ಯಾವ ಥರ ಐರ್ಗಳು ಬಂದಿದೆ ಅಂತ. ನೋಡಿ, ಇಲ್ಲೂ ಅಷ್ಟೇ ಯಾವ ಥರ ಕುಚ್ಚು ಥರ ಬಂದಿದೆ. ನಾನು ಇದೇ ಸಸಿನ ನಿಮಗೆ ತೋರಿಸೋವಂಥದ್ದು. ಇದು ವೈಟು ಡೇರೆಗೆಡ್ಡೆ ತಂದಾಕಿದೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ. ಇದು 7 ಡೇಸ್ ಅದರ ಅಡೆನೇ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಚಿಗುರಿದೆ. ಅದರ ಪಕ್ಕದಲ್ಲೇ ದಾಸವಾಳ ಇಟ್ಕೊಂಡಿದ್ದೀನಿ. ನಾನು ಆಲ್ಟ್ರ್ ಅಂತ ಏನಿಲ್ಲ. ನೋಡಿ, ಇದು ನಾನು ಮೀಶೋದಿಂದ ತರಿಸಿದ್ದು ವೈಟ್ ಆಗಿತ್ತು, ಆಮೇಲೆ ಪರ್ಪಲ್ ಹೂ ಬಿಡ್ತು ಅನ್ನಲ್ಲ, ಆ ಗಿಡನೇ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನೋಡಿ, ಇಲ್ಲೂ ಅಷ್ಟೇ ಯಾವ ಥರ ಸೇವಂತಿಗೆ ಸಸಿಗಳಿವೆ ಅಂತ. ನೋಡಿ, ಇದಕ್ಕೂ ನಮ್ಮ ಮನೆಯವ್ರು ಕೊಟ್ಟಿದ್ದಾರೆ. ಇದು ಸೇವಂತಿಗೆ ಸಸಿ ಬೆಳ್ಕೊಂಡೋಗಿದೆ.
ಇದು ಹೋಸಲ ಇದ್ದಂಥ ಮೆಣಸಿನ ಗಿಡನೇ, ಇಲ್ಲೆಲ್ಲ ಫುಲ್ ಮೆಣಸಿನ ಗಿಡನೇ ಬೆಳೆದಿದ್ದು. ನೋಡಿ ಯಾವ ಥರ ಗೊಂಚಲು ಥರ ಮೆಣಸಿನ್ಕಾಯಿ ಬಿಟ್ಟಿದೆ ಅಂತ ನೋಡಿ. ಅದ್ರ ಪಕ್ಕದಲ್ಲೇ ದಾಸವಾಳ, ಅದ್ರ ಪಕ್ಕದಲ್ಲೇ ಕನಕಾಂಬರ, ಅದ್ರ ಪಕ್ಕದಲ್ಲೇ ಡೇರೆ ಹೂವು. ನೋಡಿ ಸೊಪ್ಪಿನ ಮಡಿಲೇ ಗುಲಾಬಿ ಗಿಡ, ಅದರಲ್ಲೂ ಯಾವುದು ನಾನು ನೋಡಿ ಇದರಲ್ಲಿ ಗುಲಾಬಿ ಕನಕಾಂಬರ ಇದೆ, ದಾಸವಾಳ ಇದೆ ನೋಡಿ, ಗುಲಾಬಿ ಗಿಡಗಳಿವೆ. ಯಾವುದು ನಾನು ಆಲ್ಟ್ರ್ ಅಂತ. ಈ ಮುತ್ತು ಮಲ್ಲಿಗೆ ಗಿಡ ಅಂತೂ ತುಂಬ ಚೆನ್ನಾಗಿ ಹೊಡೆದಿದೆ ನೋಡಿ. ಇದು ನಾಟಿ ರೋಸು, ಇದು ಹೂವು ಬಿಟ್ಟಾಗ ವಿಡಿಯೋ ಹಾಕಿದ್ದೀನಿ. ಇದು ಕಡ್ಡಿನ ಸುಮಾರು ಜನ ಹತ್ರ ಕೇಳಿದ್ದಕ್ಕೆ ಅವ್ರು ಕೊಟ್ಟಿದ್ದು ಕೂಡ ನನಗೆ ಹತ್ಕೊಳ್ಳಿಲ್ಲ, ಬಟ್ ಒಂದೆರಡು ತವ ಹಾಕ್ಕೊಂಡೆ. ಇದು ಈಗ ತುಂಬ ಚೆನ್ನಾಗಿ ಚಿಗುರು ಬರ್ತಾಯಿದೆ. ಇದು ನಾಟಿ ಗುಲಾಬಿ ಗಿಡ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ. ಯಾವ ಥರ ಚಿಗುರಾಗಿ ಮೊಗ್ಗು ಕೂಡ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಮೊಗ್ಗು ಕೂಡ ಆಗಿದೆ. ನನ್ನ ಕರಿಬೇವು ಗಿಡ ಅಂತೂ ಎಷ್ಟು ಹೈಟಲ್ಲಿ ಎಷ್ಟು ಚೆನ್ನಾಗಿ ಹುಳ ಇಲ್ದಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಸೇವಂತಿಗೆ ಸಸಿ ಮಳೆ ಬಂದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಒಂದು ಸಾಲ ಹಾಕ್ಕೊಳ್ಳೋಣ, ಜಾಸ್ತಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಗಿಡಗಳನ್ನ ಹಾಕಿದ್ದೀನಿ. ಅದನ್ನೇ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸಸಿ ಹಾಕಿರೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಗಾರ್ಡನ್ ತುಂಬಾ ಕ್ಲೀನಿಂಗ್ ಇತ್ತು ನೋಡಿ. ಇದು ನಮ್ಮ ಮನೆಯವರು ಕಡ್ಡಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಹಾಂ ನೋಡಿ ಎಲ್ಲ ಪಾಪ ದಾಸವಾಳ ಗಿಡಕ್ಕೆ, ಅದು ಡೇರೆ ಗಿಡಕ್ಕೆ, ಈಗ ಸೇವಂತಿಗೆ ಸಸಿಗೆ ಪ್ರತಿಯೊಂದಕ್ಕೂ ಪಾಪ ಕಡ್ಡಿಗಳನ್ನ ಕಟ್ ಮಾಡಿ ಎಲ್ಲ ಹೊಡಿತಾ ಇದ್ದಾರೆ. ತುಂಬ ಕೆಲಸನೇ ಇತ್ತು ಇವತ್ತು ಗಾರ್ಡನಲ್ಲಿ. ಹಾಗಾಗಿ ಮಳೆ ಬಂದರೆ ತುಂಬಾ ಕೆಲಸ ಇರುತ್ತೆ ಗಾರ್ಡನಲ್ಲಿ. ಅದೇ ಕೆಲಸ ಮಾಡೋದಕ್ಕೆ ಆಗಲ್ಲ. ನಾನು ಅಂಗಡಿ ಇರೋದ್ರಿಂದ ಅಂಗಡಿ ಹತ್ರನೂ ಹೋಗಬೇಕು. ನಾನು ಅಂಗಡಿ ಹತ್ರ ಇದ್ದೆ, ನಮ್ಮ ಮನೆಯವ್ರ ಪಾಪ ಒಬ್ಬರೇ ಕಡ್ಡಿ ಹೊಡಿತಾ ಇದ್ದಾರೆ. ಎಲ್ಲ ಕಡ್ಡಿ ಹೊಡೆದು ರೆಡಿ ಮಾಡಿದ್ರು. ಆಮೇಲೆ ನಾನು ಬಂದು ದಾರ ಕಟ್ತಾಯಿದ್ದೀನಿ. ಅದೇ ದಾರ ಮಾಡೋಕ್ಕೆ ಕಟ್ಟೋದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ. ಹಂಗಾಗಿ ನಮ್ಮ ಮನೆಯವರು ಕಡ್ಡಿ ಹೊಡಿಯುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಅಂಗಡಿ ಹತ್ರನೂ ಕೊಡಬೇಕು, ಇಲ್ಲೂ ಮಾಡಬೇಕು. ನಮಗೆ ಕೆಲಸ ಜಾಸ್ತಿ ಇರೋದ್ರಿಂದ ಅವರೆಲ್ಲ ಕಡ್ಡಿ ಹೊಡೆದು ಪಾಪ ನಿಲ್ಲಿಸಿದ್ರು. ಆಮೇಲೆ ನಾನು ಬಂದೆ, ಸಂಚನನ ಅಂಗಡಿ ಹತ್ರ ಬಿಟ್ಬಿಟ್ಟು ನೋಡಿ ಎಲ್ಲ ಗಿಡಗಳಿಗೆ ದಾರ ಕಟ್ತೇವೆ ನೋಡಿ. ನಾನು ಮಳ್ಳೆ ಹೂವು ತೋರಿಸಿದ್ನಲ್ಲ ನೋಡಿ, ಇದೇ ಮಳ್ಳೆ ಗಿಡನೇ. ಅದನ್ನು ಬಿಗಿಯಾಗಿ ಕಟ್ತೀನಿ ಅಂದರು. ಉಸಿರಾಡಬೇಕ್ರಿ ಹಂಗೆ ಕಟ್ಬೇಡಿ ಅಂತ ಹೇಳ್ಬಿಟ್ಟು ಆ ದಾರನ ತೆಗೆಸ್ದೆ. ಮತ್ತು ನಾನು ತೆಗೆಸ್ಬಿಟ್ಟು ಕೆಳಗಡೆಗೆ ಮಾತ್ರ ಕಟ್ತೆ. ಅದನ್ನು ಕಟ್ತಾಯಿದ್ದೀನಿ ನೋಡಿ. ಅದು ಹೂವು ನೆನೆ ಬಿಟ್ಟಿತ್ತಲ್ಲ, ಹಾರ್ವೆಸ್ಟೇ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ. ನಾನು ಕುಯ್ ಕೊಟ್ಟಂಗೆಲ್ಲ ಪಾಪ ಅವರು ದಾರ ಕಟ್ಟೋದು, ಕಡ್ಡಿ ಹೊಡೆಯೋದು ಎಲ್ಲನೂ ಮಾಡ್ತಾರೆ. ಗಾರ್ಡನಲ್ಲಿ ತುಂಬಾ ಕೆಲಸ ಇರುತ್ತೆ. ಇಷ್ಟು ದಿನ ಪ್ಯಾಕಿಂಗ್ ಅಂತೇಳಿ ಗಾರ್ಡನ್ ಕಡೆ ಗಮನ ಕೊಡೋಕ್ಕಾಗಿರಲಿಲ್ಲ. ಮಳೆ ಬಂದು ಸೇವಂತಿಗೆ ಸಸಿ ಎಲ್ಲ ಮಲ್ಕೊಂಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಡ್ಡಿ ಹೊಡೆದು ಮೇಲೆತ್ತಿ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ಕಟ್ತಾ ಇದ್ದೀವಿ. ತುಂಬ ಕೆಲಸ ಐತೆ ನೋಡಿ. ಲಾಸ್ಟ್ ಓವರ್ ಗಾರ್ಡನ್ ವ್ಯೂ ತೋರಿಸ್ತಾ ಇದ್ದೀನಿ, ಯಾವ ಥರ ರೆಡಿ ಮಾಡಿದ್ದೀವಿ ಅಂತ. ನಮ್ಮ ಗಾರ್ಡನ್ನ ನಾವು ಯಾವಾಗಲೂ ಅಷ್ಟೇ ಮಗು ಥರ ನೋಡ್ಕೊತೀವಲ್ಲ, ಹಂಗಾಗಿ ಒಂದು ಕಳೆ ಆಗಲಿ ಸತ್ತೆ ಆಗಲಿ ಬಿಡೋಲ್ಲ. ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಅದರಲ್ಲೂ ನೋಡಿ ಪರ್ಪಲ್ ಸೇವಂತಿಗೆ, ಕೆಂಪು ದಾಸವಾಳ, ಅದಂತೂ ಮಧ್ಯ ರೆಡ್ಡು, ಮರಳೆ ಹೂವು, ಎಲ್ಲ ಕರಿಬೇವು ಗಿಡ, ಡೇರೆ ಹೂವು, ಮುತ್ತಿ ಮಲ್ಲಿಗೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಹೂವುಗಳಿದೆ. ಕನಕಾಂಬರ ಇವತ್ತು ಹಾರ್ವೆಸ್ಟ್ ಮಾಡಬೇಕು, ಅದು ವೀಡಿಯೋ ಮಾಡಲ್ಲ, ಹಾರ್ವೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನಗೆ ಹುಷಾರಿಲ್ಲ ಕಾರಣ ವಾಯ್ಸು ಸ್ವಲ್ಪ ಬ್ರೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ.